ಎಲ್ರಿಗೂ ನಮಸ್ಕಾರ, ಹಾಗೇನೆ ಶುಭೋದಯ. ಇಂದು ಸಖತ್ ಮ್ಯಾಚ್ ಇದೆ. ದಿನ ಸಖತ್ ಮ್ಯಾಚೇ ಇರುತ್ತೆ ಬಿಡಿ. ಇಂದು ಮುಂಬೈ ಇಂಡಿಯನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯ ಹೈದರಾಬಾದ್ನಲ್ಲಿ ನಡೀತಾ ಇದೆ. ಈ ಪಂದ್ಯಕ್ಕಾಗಿ ಎರಡು ತಂಡಗಳು ಸಖತ್ ಸಜ್ಜಾಗಿವೆ. ಯಾಕಂದರೆ ಇನ್ನೂ ಗೆಲುವಿನ ಹುಡುಕಾಟದಲ್ಲಿದೆ ಈ ಸೀಸನ್ನಲ್ಲಿ. ಫಸ್ಟ್ ಮ್ಯಾಚ್ನಲ್ಲಿ ಎರಡು ತಂಡಗಳು ಸೋತಿದೆ. ಹಾಗಾಗಿ ಈ ಮ್ಯಾಚ್ನಲ್ಲಿ ಯಾವುದಾದ್ರೂ ಒಂದು ತಂಡ ಗೆಲುವನ್ನು ಸಾಧಿಸುತ್ತೆ. ಈ ಮ್ಯಾಚನ್ನು ಸಣ್ಣದಾಗಿ ಪ್ರಿವ್ಯೂ ಮಾಡೋಣ ಬನ್ನಿ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇಂದು ಹೈದರಾಬಾದ್ನಲ್ಲಿ ಮುಂಬೈ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಆಡಲಿದ್ದಾರೆ. ಈಗಾಗಲೇ ಹೇಳಿದಾಗೆ ಎರಡು ತಂಡಗಳು ಮೊದಲ ಪಂದ್ಯವನ್ನು ಸೋತಿದೆ. ಹಾಗಾಗಿ ಎರಡನೇ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವ ಎಲ್ಲ ಆಸೆಯಲ್ಲಿ ಬಂದಿರುತ್ತಾರೆ ಖಂಡಿತವಾಗ್ಲೂ. ಹಾಗಾಗಿ ಈ ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗ್ ಹಾಗೆಯೇ ಸಖತ್ ಥ್ರಿಲ್ಲರ್ ಕೂಡ ಆಗಿರಲಿದೆ ಅಂತ ಅನಿಸ್ತಾ ಇದೆ. ಈ ಎರಡು ತಂಡಗಳ ನಡುವಿನ ಇದುವರೆಗಿನ ಹೆಡ್ ಟು ಹೆಡ್ ನೋಡೋದಾದರೆ ಈ ಎರಡು ತಂಡಗಳು 21 ಬಾರಿ ಈಗಾಗಲೇ ಮುಖಾಮುಖಿಯಾಗಿದ್ದು, ಅದರಲ್ಲಿ ಮುಂಬೈ ಇಂಡಿಯನ್ಸ್ ಸ್ಲೈಟ್ಲಿ ಮೇಲಿದೆ. 12 ಪಂದ್ಯ ಗೆದ್ದಿದೆ 21ರಲ್ಲಿ. ಹಾಗೆಯೇ ಸನ್ರೈಸರ್ಸ್ ಹೈದರಾಬಾದ್ 9 ಪಂದ್ಯದಲ್ಲಿ ಗೆದ್ದಿದೆ. ಈ ಎರಡು ಟೀಮ್ನ ನಡುವಿನ ಹೈಯರ್ ಸ್ಕೋರ್ ಬಂದುಬಿಟ್ಟು 235 ರನ್ ಹೊಡೆದಿತ್ತು ಮುಂಬೈ ಒಂದು ಸಾರಿ. ಹಾಗೆಯೇ ಹೈದರಾಬಾದ್ನ ಹೈಯರ್ ಸ್ಕೋರ್ 200 ಮುಂಬೈ ವಿರುದ್ಧ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸಖತ್ ಇಂಟ್ರೆಸ್ಟಿಂಗ್ ಪಂದ್ಯ ಅಂತೂ ಆಗಿರುತ್ತೆ. ಎರಡು ತಂಡಗಳು ವಿನ್ಗಾಗಿ ಹುಡುಕಾಟದಲ್ಲಿ ಇರೋದ್ರಿಂದ ಬೋಲ್ಡಾಗಿ ಪ್ರಿಡಿಕ್ಷನ್ ಮಾಡಬೇಕು ಅಂದರೆ ಸನ್ರೈಸರ್ಸ್ ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ. ತಪ್ಪಾದರೆ ದಯವಿಟ್ಟು ಬೈಬೇಡಿ. ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ, ಬಯೋದಕ್ಕೆ ಮಾತ್ರ ಹೋಗಬೇಡಿ. ದಿನ ಹೇಗೆ ಹೇಳಿದಾಗೆ ಪ್ರಿಡಿಕ್ಷನ್ ಅಷ್ಟೇ. ಆದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ, ಸುಮ್ಮನೆ ಮಾಡೋದು. ಸೊ ಬೋಲ್ಡಾಗಿ ಹೇಳಬೇಕು ಅಂದರೆ ಸನ್ರೈಸರ್ಸ್ ಗೆಲ್ಬೋದು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮುಂಬೈ ಕೂಡ ಕಮ್ಬ್ಯಾಕ್ ಮಾಡಿ ಗೆಲ್ಬೋದು. ನಾನು ಮಾಡಿದ್ದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಎಕ್ಸೈಟಿಂಗ್ ಮ್ಯಾಚ್ ಅಂತೂ ಆಗಿರಲಿದೆ. ಈ ಹಿಂದೆ ಅನೇಕ ಬಾರಿ ಹೇಳಿದಾಗೇ ನೋಡೋಣ ಯಾರು ಗೆಲುವನ್ನು ಸಾಧಿಸುತ್ತಾರೆ ಅಂತ. 7:30ಕ್ಕೆ ಹೈದರಾಬಾದ್ನಲ್ಲಿ ಮ್ಯಾಚ್. ಬ್ಯಾಟಿಂಗ್ ಪಿಚ್ಚೇ ಇರಲಿದೆ ಅಂತ ಅನಿಸುತ್ತೆ. ನೋಡೋಣ. ಪವರ್ ಪ್ಲೇದಲ್ಲಿ ಸ್ವಿಂಗ್ ಇದ್ದರೂ ಇರ್ಬೋದು, ಹೇಳೋದಕ್ಕೆ ಬರಲ್ಲ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. IPL ಕುರಿತಾದ ಇಂಟ್ರೆಸ್ಟಿಂಗ್ ಏನಾದರೂ ಸ್ಟ್ಯಾಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನೋಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ. ಇದಾಗಿತ್ತು ಈ ವಿಡಿಯೋ.